ಹಲೋ ಹೇಳಿ. ಹಲೋ ಹಲೋ ಹೇಳಿ ಸರ್. ಪ್ರಥಮ್ ಅವರಾ? ಖಂಡಿತ ನಾನೇ, ಹೇಳಿ. ಏನು ಮನೆ ಏನು ಇದು ದೇವಸ್ಥಾನದ ಏನೋ ಗಲಾಟೆ ಏನಾಯ್ತಾ? ನಿಮ್ಮ ಇನ್ಸ್ಪೆಕ್ಟ್ರು ಯಾವುದೋ ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ಮ ವಿಚಾರ ಹೇಳಿದ್ರು. ಯಾಕೆ ಕಂಪ್ಲೇಂಟ್ ಒಂದು ಕೊಡೋಕ್ಕಾಗಿಲ್ವಾ? ನಿಮ್ಗೆ ಒಂದು ಮಾತು ಹೇಳ. ಹೇಳಪ್ಪ. ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ, ಏನೂ ಇಲ್ಲ. ಒಂದು ಸತ್ಯ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಎಲ್ಲವೂ ರೆಡಿ ಇದೆ, ಹಾಗಂತ ಬಿಡೋ ಮಾತಿಲ್ಲ. ಆದ್ರೆ ನೆನ್ನೆ ಏನಾರು ಕೊಟ್ಟಿದ್ದೇನೆ ಅಂತ ಅನ್ಕೊಳ್ಳಿ, ಸುಮ್ಮನೆ ಏನಾಗ್ತಿತ್ತು ಹೇಳಿ? ಏನೂ ಆಗ್ತಾ ಇರ್ಲಿಲ್ಲ. ಕಾಗೆ ಕೂತ್ಕೊಳ್ಳೋಕು, ಒಂದ್ ನಿಮಿಷ, ಕಾಗೆ ಕೂತ್ಕೊಳ್ಳೋಕು ಹಣ್ಣು ಬಿಡೋಕು ಒಂದೇ ಆಗುತ್ತೆ. ಅವನ್ಗೆ ಬೇಲ್ ಕ್ಯಾನ್ಸಲ್ ಆಗುತ್ತೆ. ನೀನು ಕಂಪ್ಲೇಂಟ್ ಕೊಡು ಬಿಡು, ಬೇಲ್ ಅಂತೂ 100% ಕ್ಯಾನ್ಸಲ್ ಆಗುತ್ತೆ. ನೋಡಿ, ವೆಪನ್ಸ್ ಎಲ್ಲ ತೆಗೆದಿಟ್ಬಿಟ್ರು, ಗಲಾಟೆ ಎಲ್ಲ ಎಲ್ಲ ರೌಂಡ್ ಅಪ್ ಮಾಡ್ಕೊಂಡು, ಇದೆಲ್ಲ ಒಂಥರ. ಅಲ್ಲ ಇವನು ಬೋಳಿ ನನ್ ಮಗ, ಅವ್ನ್ ಬುಲೆಟ್ ಮಗನ್ ಜೊತೆ ಓದ್ತಿಲ್ಲ, ದೊಡ್ಡ ಕ್ರಿಮಿನಲ್ ಅವನು. ನಿನಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಾಗಲ್ಲ ಪ್ರತಾಪ್. ಅವನೇ ಇನ್ಫಾರ್ಮೇಶನ್ ಕೊಟ್ಟು ಕರ್ಸಿರೋದು ಎಲ್ಲದನ್ನು. ಅಣ್ಣ, ಒಂದ್ ನಿಮಿಷ 30 ಸೆಕೆಂಡ್ ಕೇಳಿಸ್ಕೊತೀರ, ಆಮೇಲೆ ಮಾತಾಡ್ತೀನಿ. ನಾನು ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ, ಹೊಗಳ್ತಾ ಇಲ್ಲ. ಬಟ್ ವಿಷಯ ಒಂದ್ ತಿಳ್ಕೊಳ್ಳಿ, ಫೋನ್ ಮಾಡಿ ಕರೆದಿದ್ದು ದೇವಸ್ಥಾನ ಪೂಜೆಗೆ ಅಂತ. ನಾನು ಒಂದು ತಿಳ್ಕೊಳ್ಳಿ, ತಪ್ಪು ತಿಳ್ಕೊಬೇಡಿ. ಮೊದಲಿದ್ದಂಗಿಲ್ಲ. ಈಗ ಏನು ಅಂದ್ರೆ, ಯಾರು ಒಬ್ರು ಹಿರಿಯ ಕಲಾವಿದರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ಥಾನ ಪೂಜೆ, ನೀವು ಎರಡಕ್ಕೆ ಮಾತ್ರ ದುಡ್ಡು ತಗೊಳ್ಳಲ್ಲ. ಎಲ್ಲದಕ್ಕೂ ನಾನು ದುಡ್ಡು ಇಸ್ಕೊಂಡು ಹೋಯ್ತೀನಿ ಈವೆಂಟ್. ಯಾಕೆಂದ್ರೆ ಸಿನಿಮಾಗೆ ಹಾಕ್ಬಿಟ್ಟಿದ್ದೀನಿ ನಾನು. ಹೆಚ್ಚು ಕಡಿಮೆ 5-6 ಕೋಟಿ ಸಿಕ್ಕಾಕೊಂಡ್ಬಿಟ್ಟೈತೆ ನಂದು. ನೋ ಕುಕೇನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ. ಯಾಕೆಂದ್ರೆ ಸ್ಟಾರ್ ಕಾಸ್ಟ್ ಮೊನ್ನೆಲ್ಲ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ, ಅದು ಇಲ್ಲಿ ಏನಾಗೋಯ್ತು, ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ. ದೇವಸ್ಥಾನ ಇದು ಹೇಳ್ತೀನಿ, ಎಲ್ಲಾನು ಹೇಳ್ತೀನಿ. ನಿಮ್ಮ ಹತ್ರ ಯಾವ ಮುಚ್ಚು ಮರೆ. ಬಟ್ ಇದೆಲ್ಲೂ ಹೋಗೋದ್ ಬೇಡ ಅಣ್ಣ, ಮಾಧ್ಯಮಕ್ಕೆ ಎಲ್ಲೂ ಹೋಗೋದ್ ಬೇಡ. ನೀವು ಎಲ್ಲೂ ಲೈವ್ ಹೇಳ್ಬೇಡಿ. 2-3 ದಿನದಲ್ಲಿ ಇದು ಅವರು ಒಳಗೆ ಹೋಗ್ತಾರೆ, ಅರೆಸ್ಟ್ ಆಗ್ತಾರೆ. ಬಟ್ 2 ದಿನ ತಡ್ಕೊಳ್ಳಿ. ವಿಷಯ ಏನು ಅಂತ ಫಸ್ಟ್. ಅಲ್ಲ, ಈಗ ನನ್ಗೇನ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾಳೆ ದಿವಸ ನೀನು ಇದನ್ನ ಯಾರ ಹತ್ರ ಹೇಳಿಲ್ಲ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು, ನಾಳೆ ದಿವಸ ನೀನ್ ಸಾಯಿಸ್ಗಿ ಸಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ. ಆಮೇಲೆ ಸಮಾಜಕ್ಕೆ ಇದೊಂದು ಘಾತಕ ಆಗ್ಬಾರ್ದಲ್ವಾ ಪ್ರತಾಪ್? ನಿನ್ನ ಸ್ವಾರ್ಥ ಬಿಟ್ಟಾಕು. ಸಮಾಜಕ್ಕೆ ನಾಳೆ ದಿವಸ ಇನ್ನೊಬ್ಬರನ್ನ ಹೊಡೆದಾಕ್ತಾರ ಅವ್ರು. ನಿನ್ನ ಹೊಡೆದಾಕದ್ಮೇಲೆ ಒಬ್ಬ ಸೆಲೆಬ್ರಿಟಿನೇ ಬಿಟ್ಟಲ್ಲ ಅಂದ್ಮೇಲೆ ಬೇರೆ ಜನಗಳು ಎಲ್ಲಿ ಬಿಡ್ತಾರ ಅವರು? 40 ಸೆಕೆಂಡ್ ಮಾತಾಡಕ್ ಬಿಡ್ತೀರಾ? ಹೇಳಿ ಎಲ್ಲಾನು ಹೇಳಿ. ಇನ್ನೂ ನಡೆದು 48 ಗಂಟೆನೂ ಆಗಿಲ್ಲ. ಇಲ್ಲ, ಕರೆಕ್ಟ್. ಎಲ್ಲಾಗಿದ್ದು? ದೇವಸ್ಥಾನ, ಒಂದು ಕಾಡಲ್ಲಿರೋ ದೇವಸ್ಥಾನ. ಇಲ್ಲಿ ಕಾಡು, ಕಿಲೋಮೀಟರ್ ದೂರ. ಇಲ್ಲಿ ದೊಡ್ಡಬಳ್ಳಾಪುರನಾ? ದೊಡ್ಡಬಳ್ಳಾಪುರ, ಹೌದು. ಏನ್ ದೇವಸ್ಥಾನ ಹೆಸರು ಏನಿದು? ಹೇಳ್ತೀನಿ ಏನಾಯ್ತು ಅಂತ. ಫೋನ್ ಮಾಡಿ ಬಲವಂತ ಮಾಡಿ ಕರೆದ್ರು. ಯಾರು? ನೇರವಾಗಿ ಹೇಳ್ತೀನಿ, ಯಾರು ಡಿಜಿಟಲ್ ಪ್ರಮೋಟರ್ ಒಬ್ಬ. ನೇರವಾಗಿ ಹೇಳ್ತೀನಿ, ಯಾವ ಮುಚ್ಚುಮರೆ ಇಲ್ಲದೆ ಒಂದ್ ಸತ್ಯ ಹೇಳ್ತೀನಿ. ಈಗ ನಾವಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ. ಬರೀ ದೊಡ್ಡ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ ಅದು ಇದು ಅಂತಲೇ ಬದುಕ್ತಾವ್ರೆ. ಎಲ್ಲ ಬರೀ 50-100 ಕೋಟಿ ಹಾಕೋರು ಬದುಕ್ತಾರೆ. 1.5 ಕೋಟಿ 2 ಕೋಟಿ ಹಾಕೋರು ಬೀದಿಗೆ ಬಂದ್ಬಿಡ್ತಾರೆ. ಇದು ಪ್ರಮೋಷನ್ಸ್ಗೆ ದುಡ್ಡಿಲ್ಲ, ಅಂದ್ರೆ ಚಾನಲ್ ಗಳಿಗೆ ನಾವು ಕೊಡಕ್ ಆಗಲ್ಲ. ಹಿಂಗಿದ್ದಾಗ ಅಟ್ಲೀಸ್ಟ್ ಡಿಜಿಟಲ್ ಅವ್ರು ವಿಶ್ವಾಸಕ್ಕೆ ಇಟ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಹಾಕಿದ್ರು ಅವ್ರ ಜೊತೆ ನಾನು ವಿಶ್ವಾಸವಾಗಿದ್ದೀನಣ್ಣ, ಅಷ್ಟೇ. ಇದ್ರಲ್ಲಿ ಬೇರೆ ಇಲ್ಲ.